ರಕ್ತ ಕ್ರಾಂತಿ ಸರ್ಕಾರದ ವಿರುದ್ಧನೋ ಅಥವಾ ಬಲಗೈ ಸಮುದಾಯದ ವಿರುದ್ಧನೋ ಅಂತ ಸ್ಪಷ್ಟಪಡಿಸ್ಬೇಕು. ಮಹದೇವಪ್ಪನವರು, ಪ್ರಿಯಾಂಕರ್ಗೆ ಅವರು, ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ, ಅದು ಹೆಂಗ್ ಗೆಲ್ತೀನೋ ನಾನು ತೊಡೆ ತಟ್ಟಿ ಹೇಳ್ತೀನಿ ಅಂತಾರೆ. ಸ್ವಾಮಿ ಭಾಸ್ಕರ್ ಪ್ರಸಾದ್ ಅವರೇ, ನಮಗೂ ತೊಡೆಗಳು ಗಟ್ಟಿಯಾಗಿದ್ದಾವೆ, ನಾವು ತಟ್ತೀವಿ. ಮುನಿಯಪ್ಪನವರು, ತಿಮ್ಮಪ್ಪನವ್ರು ಏನು ಎಡಗೈ ಸಮುದಾಯದ ಓಟ್ ಅಷ್ಟೇ ತಗೊಂಡು ಏನು ಗೆದ್ದಿಲ್ಲ, ನಮ್ಮ ಸಾಮರ್ಥ್ಯಗಳು ಏನು ಅಂತ ಮುಂದಿನ ಚುನಾವಣೆಗೆ ನಾವು ತೋರಿಸ್ತೀವಿ. ಈ ಧಮ್ಮಿಕೆಗಳನ್ನೆಲ್ಲ ನೀವು ನಮ್ಮ ಹತ್ರ ಇಟ್ಕೋಬೇಡಿ. ಅವರು ನಮ್ಮ ಸಮುದಾಯದ ನಾಯಕರುಗಳ ಮೇಲೆ ಅವರ ರಾಜಕೀಯ ತೆವಲಿಗೆ ಏನಾದ್ರೂ ಇವ್ರ ಹೆಸರನ್ನ ಬಳಸ್ಕೊಂಡ್ರೆ ಮುಂದಿನ ದಿನ ನಾವು ತಕ್ಕ ಪಾಠ ಕಲಿಸ್ಬೇಕಾಯ್ತದೆ. ಸಮುದಾಯದ ಸ್ವಾಭಿಮಾನದ ವಿಚಾರ ಬಂದ್ರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿರ್ತೀವಿ ಅಂತ ತಮ್ಮ ಮೂಲಕ ಅರುಣ್ ಕುಮಾರ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್. ಮತ್ತೊಂದು ಕಡೆ ಅರುಣ್ ಕುಮಾರ್ ಹೇಳ್ತಾರೆ ರಕ್ತ ಕ್ರಾಂತಿ ಆಗುತ್ತೆ ಈ ಒಳ ಮೀಸಲಾತಿ ಜಾರಿ ಆಗದೆ ಇದ್ರೆ ಅಂತೇಳಿ. ಯಾರಿಗೆ ಹೇಳ್ತಾ ಇದ್ದಾರೆ ಅರುಣ್ ಕುಮಾರ್? ಅವ್ರು ಸ್ಪಷ್ಟಪಡಿಸ್ಬೇಕು. ಅವರು ರಕ್ತ ಕ್ರಾಂತಿ ಸರ್ಕಾರದ ವಿರುದ್ಧನೋ ಅಥವಾ ಬಲಗೈ ಸಮುದಾಯದ ವಿರುದ್ಧನೋ ಅಂತ ಸ್ಪಷ್ಟಪಡಿಸ್ಬೇಕು. ನಾವು ಬಾಬಾ ಸಾಹೇಬ್ರ ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥವ್ರು, ಪೆನ್ ಹಿಡ್ಕೊ ಬಂದಿರೋಂಥವ್ರು, ನಾವು ಖಡ್ಗ ಹಿಡ್ಕೊಂಡು ನಾವು ರಕ್ತ ಕ್ರಾಂತಿ ಮಾಡೋಕ್ಕೆ ಬಂದಿರತಕ್ಕಂಥವ್ರಲ್ಲ. ಆ ಥರದ್ದೇನಾದರೂ ಸಮುದಾಯದ ಸ್ವಾಭಿಮಾನದ ವಿಚಾರ ಬಂದರೆ ನಾವು ಎಲ್ಲದಕ್ಕೂ ಸಿದ್ಧವಾಗಿರ್ತೀವಿ ಅಂತ ತಮ್ಮ ಮೂಲಕ ಅರುಣ್ ಕುಮಾರ್ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್. ಯಾಕೆ ಭಾಸ್ಕರ್ ಮತ್ತು ಅರುಣ್ ಇಬ್ಬರು ಕೂಡ ಒಂದು ರೀತಿಲಿ ಈ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ದಾರೆ? ಅವರು ನಮ್ಮ ಸಮುದಾಯದ ನಾಯಕರುಗಳ ಮೇಲೆ ವಿನಾಕಾರಣ ಅವರ ರಾಜಕೀಯ ತೆವಲಿಗೆ ಏನಾದರೂ ಇವ್ರ ಹೆಸರನ್ನ ಬಳಸ್ಕೊಂಡ್ರೆ ಮುಂದಿನ ದಿನ ನಾವು ತಕ್ಕ ಪಾಠ ಕಲಿಸ್ಬೇಕಾಯ್ತದೆ. ಇನ್ನೊಂದು ಹೇಳಿಕೆ ಕೊಟ್ಟವ್ರೆ, ತೊಡೆ ತಟ್ತೀರಿ ನೀವು ಮೂರೂ ಜನ, ಮಹದೇವಪ್ಪನವರು, ಪ್ರಿಯಾಂಕರ್ಗೆ ಅವರು, ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ, ಅದು ಹೆಂಗೆ ಗೆಲ್ತೀನೋ ನಾನು ತೊಡೆ ತಟ್ಟಿ ಹೇಳ್ತೀನಿ ಅಂತಾರೆ. ಸ್ವಾಮಿ ಭಾಸ್ಕರ್ ಪ್ರಸಾದ್ ಅವರೇ, ನಮಗೂ ತೊಡೆಗಳು ಗಟ್ಟಿಯಾಗಿದ್ದಾವೆ, ನಾವು ತಟ್ತೀವಿ. ಮುನಿಯಪ್ಪನವರು, ತಿಮ್ಮಪ್ಪನವ್ರು ಏನು ಎಡಗೈ ಸಮುದಾಯದ ಓಟ್ ಅಷ್ಟೇ ತಗೊಂಡು ಏನು ಗೆದ್ದಿಲ್ಲ, ನಮ್ಮ ಸಾಮರ್ಥ್ಯಗಳು ಏನು ಅಂತ ಮುಂದಿನ ಚುನಾವಣೆಗೆ ನಾವು ತೋರಿಸ್ತೀವಿ. ಈ ಧಮ್ಮಿಕೆಗಳನ್ನೆಲ್ಲ ನೀವು ನಮ್ಮ ಹತ್ರ ಇಟ್ಕೋಬೇಡಿ. ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ನಿಮ್ಗೆ ಗೌರವ ಕೊಡ್ತಾ ಇದ್ವು, ಆ ಗೌರವದೊಳಗೆ ನೀವು ಮಾತಾಡಬೇಕು ಮುಂದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್.